ಅಡಿಗೆಗೆ ಇಷ್ಟೇ ಉಪ್ಪು ಹಾಕಬೇಕು, ಇಷ್ಟೇ ಶ್ರುತಿಲಿ ಹಾಡು ಹೇಳಬೇಕು, ಈ ಥರ. ಇನ್ನು ಕೆಲವ್ರಿಗೆ ಆ ಕನೆಕ್ಷನ್ ಇರೋದಿಲ್ಲ. ಇವಾಗ ನಾವು ಅವ್ರಿಗೆ ವಿವಿಧವಾದ ಹೆಸರುಗಳು ಕೊಟ್ಟಿದ್ದೀವಿ. ಏನೋ ಅವ್ರಿಗೆ ಬುದ್ಧಿ ಇಲ್ಲ, ಅಥವಾ ಬುದ್ಧಿ ಕಮ್ಮಿ ಇದೆ, ಬುದ್ಧಿಹೀನರು, ಈ ಥರ ಎಲ್ಲ ಹೆಸರು ಕೊಡ್ತೀವಿ. ನಮಗೆ ಮತ್ತು ಅವ್ರಿಗೆ ಏನು ವ್ಯತ್ಯಾಸ ನಿಮ್ಮ ಪ್ರಕಾರ? ನೀವು ಇದು ಹೇಳಿದಾಗ ನನಗೊಂದು ಜ್ಞಾಪಕ ಬಂತು. ಒಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ. ನಮ್ಮ ಸ್ನೇಹಿತರ ಮನೆಗೆ ಹೋದೆ. ಅವರು ಫಾರಮ್ ಹೌಸ್, ಅದು ಅವ್ರು ದೊಡ್ಡದು ಡಬಲ್ ಬ್ಯಾರಲ್ ಗನ್ ಇದೆಯಲ್ಲ, ಅದನ್ನ ಇಟ್ಕೊಂಡು ಅವ್ರ ಮಗ ಶೂಟ್ ಮಾಡ್ತಾಯಿದ್ರು. ನನಗೂ ಅಂಕಲ್ ಮಾಡಿ ನೀವು ಅಂತ ಹೇಳಿದ್ರು. ನಾನು ತಗೊಂಡು ಅಲ್ಲಿ ದೂರದಲ್ಲಿ ನೋಡಿ, ಅಲ್ಲಿ ಏನೋ ಒಂದು ಎಷ್ಟು ದೂರ ಅಂದರೆ ಸುಮಾರು ನೋಡಿ ಇದ್ರ 2 ರೈಸ್ ದೂರ, ಆ ಮರ ಇದೆಯಲ್ಲ ಅಲ್ಲಿ, ಅದಕ್ಕಿಂತ 2 ರೈಸ್ ದೂರ, 100 feet. ಹಾಂ, ಆ ಥರ ಇತ್ತು. ಅಲ್ಲಿ ಅದು ಹುಣಸೆ ಮರ, ಅಲ್ಲಿ ಹುಣಸೆ ಹಣ್ಣಿನ ಗೊಂಚಲು ಕಾಣಿಸ್ತಿದೆ. ನನಗದು ಗೊಂಚಲು ಕಾಣಿಸ್ತಿಲ್ಲ, ಏನೋ ಅಲ್ಲಿ ಗೊಂಚಲು ಕಾಣಿಸ್ತಿದೆ ಅಂತ. ನೋಡೋಣ ಅದು ಕೊಡಿರಿ ಅಂದ್ರೆ ಅವರು, ಆ ಹುಡುಗ ಹೇಳ್ದ. ನಾನು ಇಟ್ಕೊಂಡ್ಬಿಟ್ಟು ಆ ಗೊಂಚಲು ಹೊಡಿಬೇಕು, ಢಮ್ ಅಂತ ಹೊಡೆದೆ. ಅಲ್ಲೆಲ್ಲ ಅಲ್ಲಾಡ್ತು. ಅಂಕಲ್ ಏನೋ ಅಲ್ಲಾಡ್ತಲ್ಲಿ ಅಂತ. ಇನ್ನೊಂದು ಸತಿ ಹೊಡಿರಿ, 3 ಸತಿ ಹೊಡೆದೆ, ಢಮ್ 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 ಅಂತ. ಗೊತ್ತಿಲ್ಲ ಎಲ್ಲೋಯ್ತು ಬುಲೆಟು ಅಂದ್ಕೊಂಡೆ. ಬಟ್ ನಾನು ಅದಕ್ಕೆ ಹೊಡಿಬೇಕು ಅಂತ ಹೊಡೆದಿರೋದು. ಕಟ್ ಮಾಡ್ರೆ ಅವನು ಕೆಲಸದವ್ರು ತೊಗೊಂಬಂದ ಯಾವ್ದು ಇದನ್ನು, ಆ ಬ್ರಾಂಚ್ನ. ಅದು ಹೆಂಗಿತ್ತು ಅಂದರೆ ನೀವು ಶಾಕ್ ಆಗ್ಬಿಡ್ತೀರಾ. ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ತೊಗೊಳ್ತಾರೆ. ಒಂದು ಹುಣಸೆ ಬ್ರಾಂಚ್, ಅದು ಒಂದು ಹುಣಸೆ ಬೀಜ ಇರುತ್ತೆ ಗೊತ್ತಾ, ಅದರೊಳಗೆ ಒಂದು ಹೊಡೆದಿದೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ಹೊಡೆದಿದೆ, ಇನ್ನೊಂದು ಅದರೊಳಗೆ ಇನ್ನೊಂದು ಹೋಗಿದೆ. ನಾನು ಟ್ರೈನ್ಡ್ ಅಲ್ಲ, ಓಕೆ, ನಾನು ಯಾವತ್ತೂ ಮುಟ್ಟಿಲ್ಲ, ಅವತ್ತೇ ತೊಗೊಂಡು ಹೊಡೆದೆ. ಬಟ್ ನನಗೇನಂದರೆ ಇಂಟೆನ್ಷನ್ ಏನಂದರೆ ಅದಕ್ಕೆ ಹೊಡಿಬೇಕು ಅಂತ ಮೈಂಡು ಕನೆಕ್ಟ್ ಆಗೋಗಿತ್ತು, ಅದಕ್ಕೆ ಹೊಡಿಬೇಕು ಅಂತ ಹೊಡೆದೆ ನಾನು ಅಷ್ಟೇ. ಇದಕ್ಕೇನಂತೀರ, ಇದು ಬುದ್ಧಿವಂತಿಕೆನಾ, ಕಾನ್ಸಂಟ್ರೇಷನ್ನ, ಇದು ಏನಿದು ಕಲಿಯುವಂಥದ್ದ ಅಲ್ಲ, ಅದು ಗೊತ್ತಿಲ್ಲದೆ ಇರೋದು. ಅದಕ್ಕೆ ಝೀರೋ ಅಂದ್ಬಿಟ್ರೆ ಆ್ಯಕ್ಚುಲಿ ಕ್ರಿಯೇಟ್ರೇ ಝೀರೋಲಿರೋದು. ಅಂದರೆ ಪ್ಯೂರೆಸ್ಟ್ ಫಾರ್ಮ್ ಅಂದರೆ ನಥಿಂಗ್. ಅದರೊಳಗೆ ಎಲ್ಲವೂ ಇದೆ, ಎಲ್ಲವೂ ಅದರಿಂದನೇ ಕ್ರಿಯೇಟ್ ಆಗೋದು ಅಂತ. ಅದನ್ನು ನೋಡಿ ನಾನು ಒಂದು ಸಿನಿಮಾದಲ್ಲಿ ಆದರೂ ಹೇಳಿದ್ದೆ, ಏನೋ ಯಾರಿಗೆ ಗೊತ್ತಿದೆ ಅಂತ ಗೊತ್ತಿರುತ್ತೋ ಅವ್ನಿಗೇನು ಗೊತ್ತಿರಲ್ಲ, ಯಾರಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿರುತ್ತೋ ಅವ್ನಿಗೆಲ್ಲವೂ ಗೊತ್ತಿರುತ್ತೆ ಅಂತ. ನಮಗೆ ಲೈಫಲ್ಲಿ ದಡ್ಡ ಅನ್ನಿಸ್ಕೊಳ್ಳೋಕ್ಕೆ ತುಂಬ ಬೇಜಾರಾಗುತ್ತೆ. ಸೊ ಹಾಗಾಗಿ ನಾವು ಎಲ್ಲವನ್ನೂ ಉಪಯೋಗಿಸ್ಕೊಂಡು ಬುದ್ಧಿವಂತರಾಗಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನಿಮ್ಗೇನು ಅನ್ಸುತ್ತೆ ಸರ್, ನಿಜವಾಗ್ಲೂ ಸಂತೋಷವಾಗಿರೋ ಜೀವನದಲ್ಲಿ ಬುದ್ಧಿವಂತಿಕೆ ಬೇಕಾ? ಹೇಳಿದ್ನಲ್ಲ, ಇದನ್ನು ಕಾಮ್ ಮಾಡ್ಕೊಳ್ಳೋದೇ ಬುದ್ಧಿವಂತಿಕೆ. ಅಂದರೆ ನಿಜವಾದ ಬುದ್ಧಿವಂತಿಕೆ, ಅದೇ ನಿಜವಾದ ಹ್ಯಾಪಿನೆಸ್ಸು. ಪ್ರೆಸೆಂಟಿಗೆ ಬರ್ತೀಯ, ನಿಮ್ಗೆ ಹ್ಯಾಪಿನೆಸ್ ಅರಿವಾಗುತ್ತೆ. ಇವಾಗ ಸಿಂಪಲಾಗಿ ಹೇಳ್ಬೇಕು, ನೀವು ಮನೆಗೆ ಹೋಗ್ತೀರಾ, ಅದೇ ಮನೆ, ದಿನಾ ಹೋಗೋ ಮನೆ, ಓಕೆ, ನೀವು ಮದುವೆ ಆಗಿಲ್ಲ, ಬಟ್ ಮದುವೆ ಆಗಿರೋರಿಗೆ ಅದೇ ಹೆಂಡತಿ, ಅದೇ ಊಟ, ಅದೇ ಇದು, ಏನು ಹೇಳಿ, ಅದು ರಿಪಿಟೇಟಿವ್ ಆಗಿ ಅವ್ರಿಗೆ ಆ ಮೆಮೊರಿ ಏನು ಮಾಡುತ್ತೆ, ನಿಮ್ಮಲ್ಲಿರೋ ಹ್ಯಾಪಿನೆಸ್ ಕಿಲ್ ಮಾಡುತ್ತೆ. ನೀವು ವಾಚ್ ಮಾಡ್ಕೊತಾ ಇರಿ, ನಿಮ್ಮ ಪ್ರತಿ ಸತಿ ನಿಮ್ಮ ಮನೆ ಹೊಸದಾಗಿ ಕಾಣಿಸುತ್ತೆ. ಬೀಯಿಂಗ್ ಇನ್ ಪ್ರೆಸೆಂಟ್. ನಿಮ್ಗೆ ಒಂದೊಂದು ಗಿಡ, ಒಂದೊಂದು ಎಲ್ಲೆಲ್ಲೂ ಅದ್ಭುತವಾದಿದೆ. ಅದಕ್ಕೆ ರೆಸ್ಪೆಕ್ಟ್ ಅನ್ನೋದು ಆ್ಯಕ್ಚುಲಿ. ಏನು ಹೇಳಿ, ಇಡೀ ಜಗತ್ತನ್ನು ರೆಸ್ಪೆಕ್ಟ್ ಮಾಡಿ, ನಾನು ಏನು ಇಲ್ಲದೆ ಇದ್ದಂಗೆ ಆದಾಗ ನನಗೆಲ್ಲವೂ ಕಾಣಿಸುತ್ತೆ. ನಾನು ಇದ್ದೀನಿ ಅಂದ್ಕೊಂಡು ನನಗೆ ಯಾವುದೂ ಕಾಣಿಸಲ್ಲ, ಬರೀ ನಾನೊಬ್ಬನೇ ಕಾಣಿಸ್ತಾ ಇರ್ತೀನಿ. ಅದು ನರಕ. ನನಗೆ ಯಾರೋ ಒಬ್ಬರು ಹೈದ್ರಾಬಾದ್ ರೈಟರ್ ಬಂದು ಒಂದು ಕತೆ ಹೇಳ್ತಾಯಿದ್ರು. ಹೇಳ್ಬೇಕಾದ್ರೆ ನಿಜವಾದ ನಮ್ಮ ಎಜುಕೇಷನ್ ಸಿಸ್ಟಮ್ ಹೆಂಗಿತ್ತು ಅಂತ ಅದನ್ನು ಹೇಳ್ತಾ ಅವರು ಪ್ರತಿ ಕಾಲಕ್ಕೆ ಹೋದರು. ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ತ್ರೇತಾಯುಗದಲ್ಲಿ ಹೆಂಗಿತ್ತು ಎಜುಕೇಷನ್ ಸಿಸ್ಟಮ್ ಅಂದರೆ, ಒಂದು ಚಿಕ್ಕ ಮಗುನ ತಂದು ಒಂದು ಅರಳಿ ಕಟ್ಟೆಯಲ್ಲಿ ಕೂರಿಸೋರಂತೆ. ವಯಸ್ಸಾದವರೆಲ್ಲ ಬಂದು ಆ ಮಗುನ ಮುಖ ನೋಡೋರಂತೆ. ಒಂದು ಅರ್ಧ ಗಂಟೆ 1 hour ನೋಡ್ಬಿಟ್ಟು ಆಯ್ತು ಎಜುಕೇಷನ್ ಮುಗೀತು ಅಂತ ಹೊಟ್ಟೋಗೋರಂತೆ. ಅದೇ ಎಜುಕೇಷನ್ನು ಅಂದರೆ ಏನು ಹೇಳಿ, ಆ ಮಗುವಲ್ಲಿರೋ ಇನ್ನೋಸೆನ್ಸು, ಆ ಮಗುವಲ್ಲಿರೋ ಖುಷಿ, ಆ ಮಗುವಲ್ಲಿರೋದು ಇದು. ಇವ್ನಿಗೇನಂದರೆ ಹೊರಗಡೆ ಓಡಾಡ್ತೇವೆ, ಮೈಂಡ್ ಪ್ರಾಬ್ಲಮ್ಮೇ ಅದು. ನಾವು ಮೆಮೊರಿ ಕ್ರಿಯೇಟ್ ಆಗುತ್ತೆ, ನಮ್ಮ ತಲೆಯೊಳಗೆ ಏನೇನೋ ತುಂಬ್ಕೊತೀವಿ. ಎರೇಸ್ ಮಾಡ್ಕೊಳ್ಳೋದು ಆ ಮಗುನ ನೋಡಿ. ಆಹಾ ಎಷ್ಟು ಚೆನ್ನಾಗಿದೆಯಪ್ಪ ಆ ಮಗುನ ನೋಡಿದಾಗ ಆ ಹ್ಯಾಪಿನೆಸ್ ತೊಗೊಳ್ಳೋದೇ ಜೀವನ. ಧ್ಯಾನನೇ ಆ್ಯಕ್ಚುಲಿ ಜೀವನ. ಬಟ್ ಏನಾಗ್ಬಿಟ್ಟಿದೆ, ನಾವು ಇವಾಗ ಬರ್ತಾ ಕಾಂಪಿಟೇಟಿವ್ ಎಜುಕೇಷನ್ನು ಕಲಿಬೇಕು, ಹೊಡಿಬೇಕು, ನಾನು ಏನೋ ನೀನು ನಂಬರ್ 1 ಬರಬೇಕು ಅಂತ, ಏನೋ ನಾನು 99 ಬರಬೇಕು, ನೀನು ಟಾಪರ್ ಆಗಬೇಕು, ಆದರೆ ನಿನಗೆ ದುಡ್ಡು ಜಾಸ್ತಿ ಸಿಗುತ್ತೆ. ದುಡ್ಡು ಜಾಸ್ತಿ ಸಿಕ್ಕರೆ ನೀನು ಕಾರ್ ತೊಗೊತೀಯ, ಬಂಗ್ಲೆ ತೊಗೊತೀಯ, ನೀನು ಎಲ್ಲರಿಗಿಂತ ಮೇಲಿಡ್ತೀಯ ಅಂತ ನಾವೇ ಮಕ್ಕಳಿಗೆ ಫೀಡ್ ಮಾಡ್ತೀವಿ. ಆ ಬ್ಯೂಟಿಫುಲ್ ಆಗಿರೋ ಹ್ಯಾಪಿನೆಸ್, ಆ ಮಗು, ನಾವು ಎಂಥ ಮೂರ್ಖರಂದರೆ ಆ ಮಗುಗೆ ಏನಕ್ಕೋ ಹುಟ್ಟಿರ್ತದೆ ಅದ್ಭುತವಾದ ಸಾಧಿಸೋದಕ್ಕೆ, ನಾವು ಅದರ ದಾರಿ ತಪ್ಪಿಸ್ಬಿಡ್ತೀವಿ. ಆ್ಯಕ್ಚುಲಿ ನನ್ನ ಪ್ರಕಾರ ಲರ್ನಿಂಗ್ ಅನ್ನೋದೇ ಅನ್ಲರ್ನಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್ ಅಲ್ವಾ. ಅದು ನೀವು ಕಲಿತಾನೇ ಇರ್ಬೇಕು, ನೀವು ಎಷ್ಟು ಕಲಿತರೂ ಸಾಲಲ್ಲ.